ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಭವಾನಿ ಕಿಚನ್ಸಿಂದ. ನಾನು ಭವಾನಿ. ಇವತ್ತಿನ ರೆಸಿಪಿಯಲ್ಲಿ ಎಲ್ರಿಗೂ ಇಷ್ಟ ಆಗಿರುವಂತಹ ನುಗ್ಗೆಕಾಯಿ ಸಾಂಬಾರನ್ನ ಟ್ರೈ ಮಾಡ್ತಾ ಇದ್ದೀನಿ. ಈ ನುಗ್ಗೆಕಾಯಿ ಸಾಂಬಾರು ಎಲ್ರಿಗೂ ಫೇವ್ರೇಟು. ಎಲ್ಲ ಸೀಸನಲ್ಲೂ ಸಿಗುವಂತಹ ನುಗ್ಗೆಕಾಯಿ, ಆದರೆ ಸಮ್ಮರ್ ಸೀಸನಲ್ಲಿ ಅತಿ ಹೆಚ್ಚು ಬೇಡಿಕೆ ಇರುವಂತಹ ನುಗ್ಗೆಕಾಯಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬಾ ಸಮ್ಮರ್ ಸೀಸನಲ್ಲಿ ಜಾಸ್ತಿ ಸಿಗುವಂತಹ ನುಗ್ಗೆಕಾಯಿ ಇದು. ಇದನ್ನು ಈಸಿಯಾಗಿ ತುಂಬ ಟೇಸ್ಟಾಗಿ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಸಾಂಬಾರು ಮುದ್ದೆಗೆ, ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಆದರೆ ತುಂಬ ಟೇಸ್ಟ್ ಕೊಡುವಂತಹ ನುಗ್ಗೆಕಾಯಿ ಸಾಂಬಾರನ್ನ ಮುದ್ದೆ ಜೊತೆಗೆ ತಿಂದರೆ ಟೇಸ್ಟು ಅದ್ಭುತವಾಗಿರುತ್ತೆ ಅಂತ ಹೇಳ್ತೀನಿ. ಒಂದ್ಸರಿ ಇದನ್ನು ಟ್ರೈ ಮಾಡಿದ್ರೆ ಮನೆಯಲ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ. ಇದನ್ನು ಮಾಡೋದು ತುಂಬಾ ಸುಲಭ. ಕೇವಲ ಒಂದು 10 ನಿಮಿಷದಲ್ಲಿ ನಾವು ಸಾಂಬಾರನ್ನ ರೆಡಿ ಮಾಡ್ಬಿಡ್ಬೋದು. ಆದರೆ ಇದನ್ನು ಮುದ್ದೆಗೆ ಡಿಪ್ ಮಾಡ್ಕೊಂಡು ತಿಂತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಮೊದಲಿಗೆ ಮಾಡೋದು ಹೇಗೆ ಅಂದರೆ, ಒಂದು ಕುಕ್ಕರ್ಗೆ ಒಂದು ಸ್ವಲ್ಪ ಅರ್ಧ ಬಟ್ಲಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ನಾನು ಮಾಡೋ ಸಾಂಬಾರು 4 ಜನ ಊಟ ಮಾಡ್ಬೋದು. ಅದಕ್ಕೋಸ್ಕರ 4 ಜನಕ್ಕಾಗಷ್ಟು ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಸ್ವಲ್ಪ ತೊಗರಿಬೇಳೆ, ಒಂದು ಆಲೂಗಡ್ಡೆ, ಒಂದು ಅಥವಾ ಅರ್ಧ ಟೊಮೆಟೊ, ಸ್ವಲ್ಪ ನೀರು, ಬೇಳೆ ಎಷ್ಟು ಬೇಯಬೇಕೋ ಅಷ್ಟು ನೀರು ಹಾಕ್ಕೋತಾ ಇದ್ದೀನಿ. ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು 1 ಅಥವಾ 2 ವಿಜಿಲ್ನ ಕೂಗಿಸ್ಕೋಬೇಕು. ನಾವು ಬೇಳೆ ಯಾವ ಥರ ಬೇಯುತ್ತೆ ಅಂತ ನಮಗೆ ಗೊತ್ತಿರುತ್ತೆ ಅಂದಾಜು ಮೇಲೆ. ನಾನಿಲ್ಲಿ 2 ವಿಜಿಲ್ನ ಕೂಗಿಸ್ಕೊಂಡಿದ್ದೀನಿ. 2 ವಿಜಿಲ್ನ ಕೂಗಿಸ್ಕೊಂಡು ಪಕ್ಕಕ್ಕೆ ಇಟ್ಕೊಂಡು ಅದಕ್ಕೆ ಮಸಾಲ ರೆಡಿ ಮಾಡ್ಕೊಳೋದಾದರೆ, ಒಂದು ಪ್ಯಾನ್ಗೆ ಎಣ್ಣೆ, ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಅರ್ಧ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಆವಾಗಲೇ ಬೇಯೋಕ್ಕೆ ಅರ್ಧ ಟೊಮೆಟೊ ಹಾಕಿದ್ದೆ. ಈಗ ಮಸಾಲೆಗೆ ಅರ್ಧ ಟೊಮೆಟೊ ಹಾಕ್ಕೋತಾ ಇದ್ದೀನಿ. ಅದು ಹಾಕಿ ಚೆನ್ನಾಗಿ ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಈ ಬೇಸಿಗೆ ಕಾಲದಲ್ಲಿ ಫ್ರೈ ಮಾಡಿ ಸಾಂಬಾರು ಮಾಡಿದ್ರೆ ಸಂಜೆವರೆಗೂ ಅದು ಕೆಡದೆ ಹಾಗೇ ಇರುತ್ತೆ. ಅದು ಚೆನ್ನಾಗಿ ಫ್ರೈ ಆದಮೇಲೆ ತುರಿದಿಟ್ಕೊಂಡಿರುವಂತಹ ಹಸಿ ತೆಂಗಿನಕಾಯಿನ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಮತ್ತು ಗ್ಯಾಸ್ ಆಫ್ ಮಾಡಿ 2 ಸ್ಪೂನ್ ಸಾಂಬಾರು ಪುಡಿ, ಸ್ವಲ್ಪ ಅರಿಶಿನ ಹಾಕಿ ಇದನ್ನು ತಣ್ಣಗಾಗಕ್ಕೆ ಬಿಟ್ಟು ಸ್ವಲ್ಪ ಕೊತ್ತಂಬರಿ ಹಾಕಿ ಇದನ್ನು ನುಣ್ಣಗೆ ರುಬ್ಕೋಬೇಕು. ನಾವು ತುರಿದಿಟ್ಕೊಂಡಿರುವಂಥ ತೆಂಗಿನಕಾಯಿನ ಹಾಕಿರೋದ್ರಿಂದ ಇದು ಬೇಗನೆ ನುಣ್ಣಗಾಗುತ್ತೆ. ತೆಂಗಿನಕಾಯಿ ತುರಿದು ಸಾಂಬಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಕಟ್ ಮಾಡಿದ್ರೆ ಸ್ವಲ್ಪ ಲೇಟಾಗಿ ರುಬ್ಬೋದು, ತುರಿದ್ರೆ ಬೇಗ ಆಗುತ್ತೆ. ಈ ಥರ ನುಣ್ಣಗೆ ರುಬ್ಕೋಬೇಕು. ಮತ್ತು ಸಾಂಬಾರು ಹೇಗೆ ಬೆಂದಿದೆ ಅಂತ, ತರಕಾರಿ ಹೇಗೆ ಬೆಂದಿದೆ ಅಂತ ನೋಡ್ಕೊಳೋದಾದರೆ, ಇದು ಬೇಳೆ ಮತ್ತು ಆಲೂಗಡ್ಡೆ ಚೆನ್ನಾಗಿ ಸಾಫ್ಟಾಗಿ ಮೀಡಿಯಮಾಗಿ ಬೆಂದಿದೆ. ಈಗ ರುಬ್ಬಿರೋ ಮಸಾಲೆ ಮಿಶ್ರಣನ ಇದಕ್ಕೆ ಹಾಕೋತಾ ಇದ್ದೀನಿ. ಇದಕ್ಕೆ ಹಾಕಿ ಎಷ್ಟು ಬೇಕೋ ಅಷ್ಟು ನಾವು ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡು ನಾವು ಕಟ್ ಮಾಡಿಟ್ಕೊಂಡಿರುವಂತಹ ನುಗ್ಗೆಕಾಯಿನ ಈಗ ಹಾಕ್ಕೋಬೇಕು. ನಾವು ಬೇಳೆ ಜೊತೆ ನುಗ್ಗೆಕಾಯಿನ ಬೇಯಿಸ್ಬಿಟ್ರೆ ನುಗ್ಗೆಕಾಯಿ ನಮಗೆ ತಿನ್ನೋಕ್ಕೆ ಚೆನ್ನಾಗಿ ಸಿಗಲ್ಲ. ತುಂಬ ಸಾಫ್ಟಾಗಿ ಬೆಂದ್ಬಿಡುತ್ತೆ ಮತ್ತು ಅದ್ರದ್ದು ಫ್ಲೇವರ್ ಎಲ್ಲ ಸಾಂಬಾರಿಗೆ ಹೋಗ್ಬಿಡುತ್ತೆ. ಮತ್ತು ಫುಲ್ಲು ಸಾಫ್ಟಾಗಿ ನಾವು ನುಗ್ಗೆಕಾಯಿನ ಮುಟ್ಟಿದ ತಕ್ಷಣ ಅದು ಸಾಫ್ಟಾಗಿ ಆಗಿಬಿಡುತ್ತೆ, ತಿನ್ನೋಕ್ಕೆ ಇಷ್ಟ ಆಗಲ್ಲ. ಈ ಥರ ಸಾಂಬಾರನ್ನ ಮಸಾಲೆ ಹಾಕಿದಾಗ ನಾವು ನುಗ್ಗೆಕಾಯಿ ಆಗಲಿ ಬದನೆಕಾಯಿನಾಗಲಿ ಹಾಕಿದ್ರೆ ಸಾಂಬಾರು ಟೇಸ್ಟ್ ಕೊಡುತ್ತೆ. ಈಗ ಇದು ಕುದೀತಾ ಇದೆ. ಇದು ಕುದಿಯೋವಾಗ ಇದಕ್ಕೆ ಒಗ್ಗರಣೆ ಕೊಡೋದಾದರೆ, ಒಂದು ಚಿಕ್ಕ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಈರುಳ್ಳಿ, ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಾವು ಸಾಂಬಾರು ಕುದಿಯೋವಾಗ ಒಗ್ಗರಣೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ಫ್ರೈ ಆಗಿದೆ. ಫ್ರೈ ಆದಾಗ ಗ್ಯಾಸ್ನ ಆಫ್ ಮಾಡಿ ಒಂದು ಸ್ವಲ್ಪ ಒಗ್ಗರಣೆ ತಣ್ಣಗಾಗಬೇಕು. ಯಾಕಂದರೆ ತಣ್ಣಗಾಗಿದ ನಂತರ 1 ಸ್ಪೂನು ಅಥವಾ ಖಾರಕ್ಕೆ ಎಷ್ಟು ಬೇಕೋ ಖಾರದ ಪುಡಿನ ಈ ತಣ್ಣಗಾಗಿರುವಂತಹ ಒಗ್ಗರಣೆಗೆ ಹಾಕಿ ಸ್ವಲ್ಪ ತಿರುಗಿಸ್ಕೊಡ್ಬೇಕು. ನಾವು ಒಗ್ಗರಣೆ ಆಗೋವಾಗ ಗ್ಯಾಸ್ ಉರಿ ಇಟ್ಕೊಂಡು ನಾವು ಖಾರದ ಪುಡಿ ಹಾಕಿದ್ರೆ ಖಾರ ಜಾಸ್ತಿ ಸೀದೋಗುತ್ತೆ. ಸೊ ಸಾಂಬಾರು ಕುದಿಯೋವಾಗ ಈ ಥರ ಒಗ್ಗರಣೆನ ಹಾಕಿದ್ರೆ ಸಾಂಬಾರು ನೋಡೋಕ್ಕೆ ಸೂಪರಾಗಿ ಕಾಣಿಸುತ್ತೆ. ಈ ಥರ ಖಾರದ ಪುಡಿ ಮತ್ತು ಎಣ್ಣೆ ಮಿಕ್ಸ್ ಆಗಿರೋದ್ರಿಂದ ಸಾಂಬಾರು ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಮತ್ತು ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ನುಗ್ಗೆಕಾಯಿನ
ಒಂದು 2, 3 ನಿಮಿಷ ಚೆನ್ನಾಗಿ ಪ್ಲೇಟ್ ಮುಚ್ಚಿ ಬೇಯಿಸ್ಬೇಕು. ಅದು ಬೇಯ್ತಾ ಬೇಯ್ತಾ ಸಾಂಬಾರಿಗೆ ಅದ್ರ ಫ್ಲೇವರ್ ಎಲ್ಲ ಬಿಟ್ಕೊಳುತ್ತೆ. ಸೊ ಇದು ಚೆನ್ನಾಗಿ ಬೆಂದಾದ್ಮೇಲೆ ಬಿಸಿ ಬಿಸಿ ಮುದ್ದೆ ಮಾಡಿಕೊಂಡು ನುಗ್ಗೆಕಾಯಿ ಸಾಂಬಾರನ್ನ ತಿಂತಾ ಇದ್ರೆ ಎಲ್ಲೋ ಕಳೆದೋಗ್ಬಿಡ್ತಾರೆ ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಈ ಸಾಂಬಾರು. ಒಂದ್ಸರಿ ಇದನ್ನು ನೀವು ಮನೇಲಿ ಟ್ರೈ ಮಾಡಿರಿ. ಟ್ರೈ ಮಾಡಿರ್ತೀರ ನುಗ್ಗೆಕಾಯಿ ಸಾಂಬಾರು, ಬಟ್ ಈ ಥರ ಟ್ರೈ ಮಾಡಿರಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ನುಗ್ಗೆಕಾಯಿ ಫುಲ್ಲು ಬೇಯ್ತಾ ಇದೆ. ಇದು ನುಣ್ಣಗೆ ಬೇಯೋಕ್ಕೂ ಬಿಡದೆ ಅದನ್ನು ನೋಡಿಕೊಂಡು ನಾವು ಇದನ್ನು ಸಾಂಬಾರನ್ನ ಕುದಿಸೋದಾದರೆ ಸಾಂಬಾರು ಸಖತ್ತಾಗಿರುತ್ತೆ. ಅದು ನುಣ್ಣಗೆ ಬೆಂದ್ಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ. ಸೊ ಈಗ ಸಾಂಬಾರು ರೆಡಿ ಆಯಿತು, ನುಗ್ಗೆಕಾಯಿ ಸಾಂಬಾರು. ಇದನ್ನು ಮುದ್ದೆಗೆ ಸರ್ವ್ ಮಾಡಿಕೊಂಡು ಒಂದೊಂದೇ ನುಗ್ಗೆಕಾಯಿನ ತಿಂತಾಯಿದ್ರೆ ನಮಗೆ ಸೂಪರಾಗಿರೋ ಟೇಸ್ಟ್ ಸಿಕ್ಕೇ ಸಿಗುತ್ತೆ ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಎಲ್ಲರೂ ಇಷ್ಟಪಡ್ತಾರೆ ನುಗ್ಗೆಕಾಯಿ ಸಾಂಬಾರು. ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ತುಂಬ ಧನ್ಯವಾದ. ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ನಿಮ್ಮ ಆಶೀರ್ವಾದ ನನ್ನಲ್ಲಿ ಇರಲಿ ಸದಾ ಹೀಗೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬ ಥ್ಯಾಂಕ್ ಯು.